ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತಾ ಇದ್ರು. ಈಗ ಯಾವ ದೊಡ್ಡಣ್ಣನೂ ಅಲ್ಲ ಬಿಡಿ. ಈಗ ಅಮೆರಿಕದ ಮಾತು ಯಾರು ಕೇಳಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ದಾದಾಗಿರಿ ಮಾತ್ರ ನಿಲ್ತಿಲ್ಲ ನೋಡಿ. ವಿಶ್ವದಲ್ಲೇ ನಾವು ಹೇಳಿದ್ದೇ ಆಗಬೇಕು, ಯಾರಾದರೂ ಅವರ ಮಾತು ಕೇಳಿಲ್ವಾ ಅಂಥ ದೇಶಗಳನ್ನು ಟಾರ್ಗೆಟ್ ಮಾಡೋದು. ವೆನೆಜುವೆಲಾ ಕತೆ ಏನಾಯಿತು? ಆ ದೇಶದ ಅಧ್ಯಕ್ಷನನ್ನೇ ಯಾವುದೋ ಬೀದಿ ರೌಡಿಯನ್ನೇ ಬಂಧಿಸಿ ಅಮೇರಿಕಕ್ಕೆ ಕರೆತಂದರು. ಇದು ಡೊನಾಲ್ಡ್ ಟ್ರಂಪ್ ರೌಡಿಸಮ್ ಅಲ್ಲದೆ ಮತ್ತೇನು? ಒಂದು ದೇಶದೊಳಗೆ ನುಗ್ಗಿ ಆ ದೇಶದ ಅಧ್ಯಕ್ಷನನ್ನೇ ಎತ್ತಾಕೊಂಡು ಬರ್ತಾರಂದ್ರೆ ಇದು ದಾದಾಗಿರಿನೇ ತಾನೆ. ಟ್ರಂಪ್ ದೌಲತ್ತು ದಾದಾಗಿರಿ ಒಂದೆರಡಲ್ಲ. ಮೊದಲು ವೆನೆಜುವೆಲಾ ಕಬಳಿಕೆ ಮಾಡಿದ್ರು, ಬಳಿಕ ಅಪಾರ ಖನಿಜ ಸಂಪತ್ತು ಹೊಂದಿರುವಂತಹ ಜಗತ್ತಿನ ಅತೀ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ನಮಗೆ ಬೇಕು, ಅಮೆರಿಕದ ಭಾಗವಾಗಲಿ ಅಂದರು. ಗ್ರೀನ್ಲ್ಯಾಂಡ್ ಅಮೆರಿಕದ ಟೆರಿಟರಿ ಅನ್ನೋ ಫೋಟೋ ಪೋಸ್ಟ್ ಮಾಡಿ ಬೆದರಿಕೆ ಹಾಕಿದ್ರು. ಅತ್ತ ಕೆನಡಾ ಕೂಡ ಅಮೆರಿಕದ 51ನೇ ರಾಜ್ಯವಾಗಲಿ ಅಂದಿದ್ದು ಇದೇ ಡೊನಾಲ್ಡ್ ಟ್ರಂಪ್. ಈಗ ಇಟಲಿ ಜೊತೆ ಟ್ರಂಪ್ ಕಿರಿಕ್ ಶುರು ಮಾಡಿದ್ದಾರೆ. ಮೊನ್ನೆ ಫ್ರಾನ್ಸ್ನಲ್ಲಿ G7 ರಾಷ್ಟ್ರಗಳ ಶೃಂಗಸಭೆ ನಡೆಯಿತು. ಅಲ್ಲಿಗೆ ಇಟಲಿ, ಅಮೆರಿಕ ಸೇರಿ G7 ರಾಷ್ಟ್ರಗಳ ಎಲ್ಲಾ ನಾಯಕರು ಬಂದಿದ್ರು. ಭಾರತ G7 ರಾಷ್ಟ್ರ ಅಲ್ಲ, ಆದರೆ ಆಹ್ವಾನ ಮೇರೆಗೆ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಇಟಲಿ ಪ್ರಧಾನಿ ಯಾರು? ಜಾರ್ಜಾ ಮೆಲೋನಿ. ಹಾಗೆ ಟ್ರಂಪ್ ಮಾತಾಡುವ ಒಂದು ವಿಡಿಯೋ ವೈರಲ್ ಆಯಿತು. ಆ ವಿಡಿಯೋ ಒಮ್ಮೆ ನೋಡಿ. ಆ ವಿಡಿಯೋ ನೋಡಿದ್ರೆ ಜಾರ್ಜಾ ಮೆಲೋನಿ ಟ್ರಂಪ್ ಎದುರು ಏನಾದರೂ ಸಹಾಯ ಕೇಳಿದಂತೆ ಇದೆಯಾ? ಏನೋ ಎಚ್ಚರಿಕೆ ಕೊಟ್ಟಂತೆ ಕಾಣ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಇಟಲಿಯ ಒಂದು ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟರು. ಅಲ್ಲಿ ಮಾತಾಡ್ತಾ, ಇಲ್ಲ, ನಿಮ್ಮ ಪ್ರಧಾನಿ ಜಾರ್ಜಾ ಮೆಲೋನಿ ನನ್ನ ಜೊತೆ ಒಂದು ಫೋಟೋಗಾಗಿ ಬೇಡ್ಕೊಂಡ್ರು, ಅಂಗಲಾಚಿದ್ರು. ಅವರು ಕೇಳಿದ್ ನೋಡಿ ನನಗೆ ಅವರು ಒಂದು ದೇಶದ ಪ್ರಧಾನಿ ಅನಿಸ್ಲೇ ಇಲ್ಲ. ಇಟಲಿಯಲ್ಲಿ ಮೆಲೋನಿ ಜನಪ್ರಿಯತೆ ಕುಸಿದಿದೆ, ಹೀಗಾಗಿ ನನ್ನ ಫೋಟೋಗಾಗಿ ಅಂಗಲಾಚಿದ್ರು ಅಂತ ಹೇಳ್ಬಿಡೋದೆ ಇವರು. ಡೊನಾಲ್ಡ್ ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಲ್ಲ, ಒಂದು ಟ್ವೀಟ್ ಕೂಡ ಮಾಡ್ತಾರೆ. ಅದರಲ್ಲೂ ಮೆಲೋನಿ ನನ್ನ ಜೊತೆ ಫೋಟೋಗಾಗಿ ಬೇಡ್ಕೊಂಡ್ರು, ಇಟಲಿಯಲ್ಲಿ ಮೆಲೋನಿ ಜನಪ್ರಿಯತೆ ಸಂಪೂರ್ಣವಾಗಿ ಕುಸಿದಿದೆ. ಯಾಕೆ ಕುಸಿದಿದೆ ಅಂದರೆ ಅಮೆರಿಕವನ್ನ ತಿರಸ್ಕಾರ ಮಾಡಿದ್ದಕ್ಕೆ. ನ್ಯಾಟೋ ರಾಷ್ಟ್ರಗಳ ರಕ್ಷಣೆಗೆ ಅಮೆರಿಕ ಲಕ್ಷಾಂತರ ಕೋಟಿ ಖರ್ಚು ಮಾಡುತ್ತೆ. ಆದರೂ ಇರಾನ್ ಯುದ್ಧದ ವೇಳೆ ಇಟಲಿ ಒಂದು ಏರ್ಬೇಸ್ ಬಳಕೆಗೆ ಅವಕಾಶ ನೀಡಲಿಲ್ಲ. ಈಗ ಇರಾನ್ ಜೊತೆ ಯುದ್ಧ ಗೆದ್ದ ಮೇಲೆ ನಮ್ಮ ಮಿತ್ರರೆಲ್ಲ ಫೋಟೋ ಕೇಳ್ತಿದ್ದಾರೆ ಅಂದರು. ಈ ಟ್ವೀಟ್ ಓದಿದ ಮೇಲೆ ನನ್ಗನ್ಸಿದ್ದು, ಡೊನಾಲ್ಡ್ ಟ್ರಂಪ್ ಏನು ದೊಡ್ಡ ಸೂಪರ್ ಸ್ಟಾರಾ? ಯಾವುದಾದ್ರೂ ಹಾಲಿವುಡ್ ಹೀರೋ ಅಂದ್ಕೊಂಡು ಹೀಗೆ ಮಾತಾಡ್ತಿದ್ದಾರಾ? ಡೊನಾಲ್ಡ್ ಟ್ರಂಪ್ ಅವರೇ, ಇದು ನಿಮ್ಮ ದುರಹಂಕಾರ ಅಲ್ಲದೆ ಮತ್ತೇನು? ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಮೆಲೋನಿಗೆ ಇಟಲಿ ಜನ ವೋಟ್ ಹಾಕ್ತಾರಾ? ಒಂದು ದೇಶದ ಪ್ರಧಾನಿ ಮತ್ತೊಂದು ದೇಶದ ಅಧ್ಯಕ್ಷರ ಜೊತೆಗೆ ಒಂದು ಫೋಟೋಗಾಗಿ ಬೇಡ್ಕೊಳ್ತಾರ? ಇದು ಸುಳ್ಳು ಅಂತ ಎಲ್ರಿಗೂ ಅನಿಸುತ್ತೆ. ಇಬ್ಬರು ದೇಶದ ನಾಯಕರು ಒಂದೆಡೆ ಸಿಕ್ಕಿರ್ತಾರೆ, ಚರ್ಚೆ ಬಳಿಕ ಒಂದು ಫೋಟೋ ತೆಗೆದುಕೊಳ್ಳೋಣ ಬನ್ನಿ ಅಂತ ಹೇಳಿರಬಹುದು, ಇದು ಸಾಮಾನ್ಯ. ಅದು ಬಿಟ್ಟು ಪ್ಲೀಸ್ ಪ್ಲೀಸ್ ಒಂದು ಫೋಟೋ ಕೊಡಿ ಅಂತ ಹೇಳ್ತಾರ? ಡೊನಾಲ್ಡ್ ಟ್ರಂಪ್ ಸೂಪರ್ ಸ್ಟಾರ್ ಅಲ್ಲ, ಜಾರ್ಜಾ ಮೆಲೋನಿ ಅವರ ಅಭಿಮಾನಿಯೂ ಅಲ್ಲ. ಟ್ರಂಪ್ ಈ ಒಂದು ಹೇಳಿಕೆ ಇಟಲಿಯಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಲವು ಭಾಗದಲ್ಲಿ ಟ್ರಂಪ್ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತವೆ. ಇವತ್ತು ಅಮೆರಿಕಕ್ಕೆ ಹೋಗಬೇಕಾಗಿದ್ದಂಥ ಇಟಲಿ ವಿದೇಶಾಂಗ ಸಚಿವ ನಿಯೋಗ ಪ್ರವಾಸ ರದ್ದು ಮಾಡಿತು. ಟ್ರಂಪ್ಗೆ ಇಟಲಿ ಪ್ರಧಾನಿ ಕೂಡ ಖಡಕ್ ತಿರುಗೇಟು ನೀಡಿದ್ರು. ಇಟಲಿಯಲ್ಲಿ ನನ್ನ ಜನಪ್ರಿಯತೆ ಟ್ರಂಪ್ ಮೇಲೆ ನಿಂತಿಲ್ಲ, ಇಟಲಿ ಜನರ ಮೇಲೆ ನಿಂತಿದೆ. ಟ್ರಂಪ್ ಜೊತೆ ನಾನು ಯಾವುದೇ ಫೋಟೋ ಕೇಳಿಲ್ಲ, ಸುಳ್ಳು ಹೇಳ್ತಿದ್ದಾರೆ. ನನಗೆ ಅವರೊಂದಿಗೆ ಫೋಟೋ ತೆಗೆದುಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ನಾನಾಗಲಿ ಇಟಲಿ ಆಗಲಿ ಯಾರ ಮುಂದೆಯೂ ತಲೆ ಬಾಗ್ಸಲ್ಲ ಅಂತ ಹೇಳಿದರು. ಇದು ಟ್ರಂಪ್ಗೆ ಬೇಕಿತ್ತ? ಡೊನಾಲ್ಡ್ ಟ್ರಂಪ್ಗೆ ಒಂದು ವಿಷಯ ನೆನಪಿಸ್ತೀನಿ. ಇರಾನ್ ಜೊತೆ ಯುದ್ಧ ಅಮೆರಿಕಕ್ಕೆ ಸಂಬಂಧವೇ ಇರಲಿಲ್ಲ. ಇಸ್ರೇಲ್ ಇರಾನ್ ಇಬ್ಬರು ದಾಳಿ ಪ್ರತಿದಾಳಿ ಮಾಡ್ತಿದ್ರು. ಅಮೆರಿಕ ಯಾವತ್ತಿಗೂ ಇಸ್ರೇಲ್ ಮಿತ್ರ ರಾಷ್ಟ್ರ. ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ರೆ ಸಾಕಿತ್ತು, ಇಸ್ರೇಲ್ ಈ ಯುದ್ಧ ಗೆಲ್ತಾ ಇತ್ತು. ಅಮೆರಿಕ ಯುದ್ಧಕ್ಕೆ ಬಂದಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಜನಪ್ರಿಯತೆಯೇ ಅಮೆರಿಕದಲ್ಲಿ ಕುಸಿದಿದೆ. 110 ದಿನಗಳ ಈ ಯುದ್ಧದಿಂದ 12 ಲಕ್ಷ ಕೋಟಿ ಅಮೆರಿಕಕ್ಕೆ ನಷ್ಟ ಆಗಿದೆ. ಅಮೆರಿಕದಲ್ಲೇ ಟ್ರಂಪ್ ನಡೆ ವಿರುದ್ಧ ಜನಾಕ್ರೋಶ ಭುಗಿಲೆದಿದೆ. ಅಮೆರಿಕ ಏನು ಹೇಳ್ತಾ ಇರಾನ್ ಜೊತೆ ಯುದ್ಧಕ್ಕೆ ಇಳಿದರು? ಇರಾನ್ನಲ್ಲಿ ರಿಜ್ಯೂಮ್ ಚೇಂಜ್ ಮಾಡ್ತೀವಿ, ಅಂದರೆ ನಾಯಕತ್ವ ಬದಲಾವಣೆ ಮಾಡ್ತೀವಿ. ಈಗ ನಾಯಕತ್ವ ಬದಲಾವಣೆ ಆಯ್ತಾ? ಇಲ್ಲ. ಹೋರ್ಮುಜ್ ನಿಯಂತ್ರಣ ನಾವು ತೆಗೆದುಕೊಳ್ತೀವಿ ಅಂದರು.
ಹೋರ್ಮುಜ್ ಬಂದಾಗಿದ್ದಕ್ಕೆ ಏನೆಲ್ಲ ಆಯಿತು, ಇಡೀ ವಿಶ್ವವೇ ನಷ್ಟ ಅನುಭವಿಸಿತು. ಹೋರ್ಮುಜ್ ನಿಯಂತ್ರಣ ಅಮೆರಿಕಕ್ಕೆ ಬಂತ? ಇಲ್ಲ. ಇರಾನ್ ಜೊತೆ ಅಮೆರಿಕ ಶಾಂತಿ ಒಪ್ಪಂದ ಮಾಡ್ಕೊಂಡಿದ್ದಿದ್ರೆ ಅಲ್ಲಿರುವಂಥ 14 ಅಂಶಗಳ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ. ಇರಾನ್ ಪುನರ್ ನಿರ್ಮಾಣಕ್ಕೆ 28,000 ಕೋಟಿ ಬೇಕು ಅಂತ ಇರಾನ್ ಪಟ್ಟು ಹಿಡಿದಿದೆ. 14 ಅಂಶಗಳ ಪತ್ರದಲ್ಲೂ ಇದರ ಉಲ್ಲೇಖ ಇದೆ. ಅದೇ ಟ್ರಂಪ್ ಮಾತ್ರ 10 ನಯಾ ಪೈಸೆ ಕೊಡಲ್ಲ ಅಂತಾರೆ. ಇರಾನ್ ಅಣ್ವಸ್ತ್ರ ತಯಾರಿಕೆ ಬಗ್ಗೆಯೂ ಸರಿಯಾದ ಚರ್ಚೆ ಆಗಲಿಲ್ಲ. ಅಣ್ವಸ್ತ್ರ ತಯಾರಿಕೆಯಿಂದ ಇರಾನ್ ಹಿಂದೆ ಸರಿಯುವ ಮಾತೇ ಇಲ್ಲ. ಇದು ಅಮೆರಿಕ ಇರಾನ್ ನಡುವಿನ ಒಪ್ಪಂದ. ಇಂಥ ಡೊನಾಲ್ಡ್ ಟ್ರಂಪ್ ಹೋಗಿ ಮೆಲೋನಿ ಟೀಕೆ ಮಾಡ್ತಾರಲ್ವಾ, ಏನು ಹೇಳಬೇಕು. ಮೆಲೋನಿ 2022ರಿಂದ ಅಧಿಕಾರದಲ್ಲಿದ್ದಾರೆ. 16ನೇ ವರ್ಷಕ್ಕೆ ರಾಜಕೀಯಕ್ಕೆ ಬಂದಂಥ ಸ್ಟ್ರೀಟ್ ಫೈಟರ್. ಟ್ರಂಪ್ ಹಾಗೆ ಮೆಲೋನಿ ಅರಮನೆಯಲ್ಲಿ ಬೆಳೆದಿಲ್ಲ, ಬಡತನದಿಂದ ಬೆಳೆದು ಬಂದು ಅಧಿಕಾರ ಹಿಡಿದಿದ್ದು. ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಯಾವುದಾದ್ರೂ ನಿಜ ಆಗಿದೆಯಾ? ಟ್ರಂಪ್ ಪ್ರಣಾಳಿಕೆಯಲ್ಲಿ ಏನಿತ್ತು? ನಾನು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ. ಟ್ರಂಪ್ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. 2 ದೇಶಗಳ ನಡುವಿನ ಯುದ್ಧ ಮಾತ್ರ ನಿಂತೇ ಇಲ್ಲ. ಇಟಲಿ ಪ್ರಧಾನಿ ಜೊತೆ ಟ್ರಂಪ್ ಕಿರಿಕ್ ಈಗಿನಿಂದಲ್ಲ. ಫೆಬ್ರವರಿ 28ಕ್ಕೆ ನ್ಯಾಟೋ ರಾಷ್ಟ್ರಗಳಿಗೆ ಹೇಳದೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತು. 2 ದಿನದಲ್ಲಿ ಯುದ್ಧ ಮುಗಿಸ್ತೀವಿ ಅಂತ ಹೋದ್ರು, ಅದು ಆಗಲಿಲ್ಲ. ಅದಾದ ಬಳಿಕ ಸಹಾಯಕ್ಕೆ ಬನ್ನಿ ಅಂತ ನ್ಯಾಟೋ ರಾಷ್ಟ್ರಗಳಿಗೆ ಅಮೆರಿಕ ಮನವಿ ಮಾಡ್ತು. ಇಟಲಿ ಸೇರಿದಂತೆ ಯಾರೊಬ್ರು ಸಹಾಯಕ್ಕೆ ಬರಲಿಲ್ಲ. ಇಟಲಿ ಪ್ರಧಾನಿ ಮೆಲೋನಿ ಮಾತ್ರ ಈ ಯುದ್ಧಕ್ಕೂ ನಮಗೆ ಸಂಬಂಧ ಇಲ್ಲ, ನಾವ್ಯಾಕೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಮೆಲೋನಿ ಅವರ ಈ ಹೇಳಿಕೆ ಟ್ರಂಪ್ ಫೋಟೋ ಫೈಟಿಗೆ ಕಾರಣ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಸುಮ್ಮನೆ ಇರ್ತಿದ್ರೇನು. ಮೆಲೋನಿ ಮಾತ್ರ ಟ್ರಂಪ್ ಇನ್ನೂ ಯಾವತ್ತೂ ಸುದ್ದಿಗೆ ಬರದಂತೆ ತಿರುಗೇಟು ನೀಡಿದ್ದಾರೆ. ಟ್ರಂಪ್ ಮನೆಯ ಹಿರಿಯಣ್ಣನಂತೆ ವರ್ತನೆ ಮಾಡೋಕೆ ಹೋಗ್ತಾರೆ, ಆದ್ರೆ ಅವರಲ್ಲಿ ಆ ಗುಣ ಇಲ್ಲ. ಟ್ರಂಪ್ ಗಾಜಾ ಪುನರ್ ನಿರ್ಮಾಣಕ್ಕಾಗಿ ಗಾಜಾ ಮಂಡಳಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಅದಕ್ಕೆ ಎಲ್ಲಾ ನ್ಯಾಟೋ ರಾಷ್ಟ್ರಗಳು ಇಷ್ಟು ದುಡ್ಡು ಕೊಡಿ ಅಂತ ಬೇಡಿಕೆ ಇಟ್ರು. ಆ ಗಾಜಾ ಪುನರ್ ನಿರ್ಮಾಣಕ್ಕಾಗಿ ಯಾಕೆ ಎಲ್ಲರೂ ದುಡ್ಡು ಕೊಡ್ತಾರಲ್ವಾ? ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ನಾನು ಕೊಡಲ್ಲ ಅಂದ್ರು. ಅದಕ್ಕೆ ಈ ಟ್ರಂಪ್ ಮ್ಯಾಕ್ರಾನ್ ಆತನ ಹೆಂಡತಿ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅಂತ ಹೇಳಿಕೆ ನೀಡಿದ್ರು. ಇಂಥ ವೈಯಕ್ತಿಕ ಟೀಕೆ ಬೇಕಾ? ಮೊನ್ನೆ G7 ಶೃಂಗಸಭೆಗೋಸ್ಕರ ಫ್ರಾನ್ಸ್ಗೆ ಬಂದ್ರಲ್ವ ಟ್ರಂಪ್, ಅವತ್ತು ರೆಡ್ ಕಾರ್ಪೆಟ್ ಇಲ್ಲದೆ ಸ್ವಾಗತ ಮಾಡಲಾಯಿತು. ಟ್ರಂಪ್ ಸ್ವಾಗತಕ್ಕೆ ಮ್ಯಾಕ್ರಾನ್ ಹೋಗ್ಲೇ ಇಲ್ಲ. ಅಮೆರಿಕ ಅಧ್ಯಕ್ಷರಿಗೆ ಇಂತಹ ಮುಜುಗರ ಬೇಕಿತ್ತ? ಭಾರತ ಪಾಕಿಸ್ತಾನ ಯುದ್ಧ ನಾನೇ ನಿಲ್ಲಿಸ್ತೀನಿ ಅಂತ ಕನಿಷ್ಠ 100 ಸಲ ಟ್ರಂಪ್ ಹೇಳಿದ್ರು. ಪಾಕಿಸ್ತಾನ ಟ್ರಂಪ್ ಹೇಳಿದ್ದನ್ನ ಕೇಳಿರ್ಬೋದು. ಭಾರತ ದೇಶದ ಹಿತಾಸಕ್ತಿ ಅಂತ ಬಂದ್ರೆ ಅಮೆರಿಕ ಅಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೇ ಅಂತ ಟ್ರಂಪ್ ಹೇಳ್ತಾರೆ. ಹಾಗಿದ್ರೆ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಲಿಕ್ಕೆ ಯಾಕೆ ಆಗ್ತಿಲ್ಲ? ಟ್ರಂಪ್ ಹೇಳೋದೆಲ್ಲ ಸುಳ್ಳು. ನೀವು 2 ದಿನದಿಂದ ಗಮನಿಸಿದಿರಾ, ಮೋದಿ ಗ್ರೇಟ್ ಲೀಡರ್ ಅಂತ ಹೊಗಳ್ತಾ ಇದ್ದಾರೆ. ನಾನು ಮೆಚ್ಚುವ ನಾಯಕರಲ್ಲಿ ಮೋದಿ ಕೂಡ ಒಬ್ರು ಅಂತಿದ್ದಾರೆ. ನಮ್ಮ ಕಡೆ ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತಾರೆ. ಅದನ್ನ ಈ ಟ್ರಂಪ್ ನೋಡಿಯೇ ಹೇಳಿರ್ಬೇಕು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.